ಹಾಯ್ ಆಲ್, ವೆಲ್ಕಮ್ ಟು ಸ್ಯಾಂಟೆಕ್ ನ್ಯೂಸ್ ಕನ್ನಡ. ನೀವು ಮೊದಲು ಮಾಡಬೇಕಾದ ಕೆಲಸ ಸಬ್ಸ್ಕ್ರೈಬ್ ಮಾಡೋದು, ಬೆಲ್ ಐಕನ್ನ ಕ್ಲಿಕ್ ಮಾಡೋದು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಖಂಡಿತ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವತ್ತು ನಾವು 1947 ಆಗಸ್ಟ್ 15ರಂದು ಸಿಕ್ಕಿದಂಥ ಸ್ವಾತಂತ್ರ್ಯ ದಿನಾಚರಣೆಯನ್ನು ಪ್ರತಿ ವರ್ಷ ಮಾಡ್ಕೊಂಡು ಬರ್ತಾ ಇರೋ ರೀತಿ ಈ ವರ್ಷನೂ ಮಾಡ್ತಾ ಇದ್ದೀವಿ. ಇದು 79ನೇ ಸ್ವಾತಂತ್ರ್ಯ ದಿನ. ಈ ದಿನ ಒಂದು ಏನಂತ ಹೇಳ್ಬೋದು ಹೇಳಿ, ಇದನ್ನು ಒಂದು ಸ್ಮರಣೆಯ ದಿನ ಅಂತ ಹೇಳ್ಬೋದು. ಇಲ್ಲಿ 79 ವರ್ಷಗಳು ಕಳೆದ್ರೂ ನಮ್ಮಲ್ಲಿ ಒಂದು ದೇಶಭಕ್ತಿ ಉಳಿದಿದೆ ಅಲ್ವಾ? ಅದು ಏನು ಅಂತ ನೆನೆಸ್ಕೊಳ್ಳೋಕೆ ಮಾಡುವಂಥ ಒಂದು ಸ್ಮರಣೆಯ ದಿನ. ಇದು ತುಂಬ ನಮ್ಮ ಹೋರಾಟಗಾರರು ಏನಿದೆ, ನಮ್ಮ ದೇಶದ ಹೋರಾಟಗಾರರು ಅವರು ಮಾಡಿದಂಥ ಧೈರ್ಯ, ಶೌರ್ಯದ ಸಂಕಲ್ಪವಾಗಿ ನಮ್ಗೆ ಇವತ್ತೇನು ಸ್ವತಂತ್ರ ಸಿಕ್ಕಿದೆಯಲ್ವಾ? ಇದರ ಸ್ವತಂತ್ರವನ್ನು ಆಚರಣೆ ಮಾಡೋದು ಬರೀ ನಮ್ಮ ಖುಷಿ, ಸಂಭ್ರಮ ಅಷ್ಟೇ ಅಲ್ಲ, ಅವರನ್ನ ನೆನೆಸ್ಕೊಳ್ಬೇಕು. ಅವರ ಮಾಡಿದ ಬಲಿದಾನ, ತ್ಯಾಗ, ಬಲಿದಾನವನ್ನು ನಾವು ನೆನೆಸ್ಕೋಬೇಕು. ಬರೀ ಧೈರ್ಯ, ಶೌರ್ಯ ಇದ್ರೆ ಸಾಕಾಗಿತ್ತಾ? ಸ್ವತಂತ್ರ ಬರ್ತಿತ್ತಾ? ಖಂಡಿತ ಇಲ್ಲ ಫ್ರೆಂಡ್ಸ್. ಅವರು ರಕ್ತವನ್ನು ಹರಿಸ್ಬೇಕಿತ್ತು, ಬೆವರನ್ನು ಹರಿಸ್ಬೇಕಿತ್ತು. ಅವರೆಲ್ಲರ ರಕ್ತ, ಬೆವರು, ಕಣ್ಣೀರಿನ ಹನಿಗಳಿಂದಾಗಿ ಸಿಕ್ಕಿರೋದು ಈ ಸ್ವಾತಂತ್ರ್ಯ. ಉದಯವಾಗಿರೋದು ಈ ಸ್ವತಂತ್ರ ಭಾರತ. ಸ್ವಾತಂತ್ರ್ಯ ಅಂದ್ರೆ ಏನು ಫ್ರೆಂಡ್ಸ್? ಬ್ರಿಟಿಷ್ನಿಂದ ಮುಕ್ತಾಯವಾದರೆ ಆಯ್ತಾ? ಅದೇ ನಮ್ಮ ಸ್ವತಂತ್ರ ಅಂದ್ಕೊಂಡಿದೀವಲ್ವಾ? ನಾವು ಇವತ್ತು ಅಂದ್ಕೊಂಡಿರೋದೇನು ಹೇಳಿ? ಸ್ವತಂತ್ರ ಅಂದರೆ ಬ್ರಿಟಿಷ್ ನಮ್ಮನ್ನು ಬಿಟ್ಟೋದ್ರು, ಅದು ನಮಗೆ ಸ್ವತಂತ್ರವಾಯಿತು. ಖಂಡಿತ ಅಲ್ಲ. ಅವರು ಕೊಡ್ತಿದ್ದಂಥ ಕಷ್ಟ ನಮಗೆ ಕೊಡ್ತಿದ್ರಲ್ವಾ, ನಮ್ಮ ಜನಗಳಿಗೆ. ಆ ಕಷ್ಟ, ಆ ಕಷ್ಟದಿಂದ ನಾವು ಮುಕ್ತರಾಗಬೇಕಿತ್ತು. ಅವ್ರು ಮಾಡೋ ಅನ್ಯಾಯದಿಂದ ಮುಕ್ತವಾಗಬೇಕಿತ್ತು, ಅಜ್ಞಾನದಿಂದ ಮುಕ್ತಾಯವಾಗಬೇಕಿತ್ತು. ಎಲ್ಲದಕ್ಕಿಂತ ಹೆಚ್ಚಾಗಿ ಭಯದಿಂದ ಮುಕ್ತಾಯವಾಗಬೇಕಿತ್ತು ನಾವು. ಅವ್ರೇನು ಕಡಿಮೆ ಟಾರ್ಚರ್ ಕೊಡ್ತಿದ್ರ ನಮ್ಮ ಜನಗಳಿಗೆ? ಅವ್ರು ಇದ್ದಂಥ ಕ್ಷಣಗಳಲ್ಲಿ ನಮ್ಮ ಜನ ತುಂಬ ಭಯದಿಂದ ಬದುಕ್ತಾ ಇದ್ರು. ನಮ್ಮ ಜನಕ್ಕೆ ಶಿಕ್ಷಣ ಸಿಗ್ತಾ ಇರಲಿಲ್ಲ. ಸೊ ಶಿಕ್ಷಣದಿಂದ ವಂಚಿತರಾಗಿದ್ರು. ಆ ಶಿಕ್ಷಣ ಸಿಗಬೇಕು ಅಂದ್ರೆ ಹೇಳಿ, ನಮ್ಮ ಅಜ್ಞಾನ ಹೋಗ್ಬೇಕಾಗಿತ್ತಲ್ವಾ? ಆ ಅಜ್ಞಾನದಿಂದ ಮುಕ್ತಾಯವಾಗಬೇಕಿತ್ತು. ಸೊ ಅದಕ್ಕೋಸ್ಕರ ನಮ್ಮ ಸ್ವಾತಂತ್ರ್ಯವನ್ನು ನಾವು ಪಡ್ಕೊಳ್ಳೇಬೇಕಾಗಿತ್ತು. ಸೊ 1947 ಆಗಸ್ಟ್ 15ರಂದೇ ಸ್ವಾತಂತ್ರ್ಯ ಬಂತು ಅಂತ ಹೇಳ್ತೀವಿ. ಏನಕ್ಕೆ? ಯಾಕೆ ಆ ದಿನ ಸ್ವಾತಂತ್ರ್ಯ ಬಂದಿದ್ದು ಏನಕ್ಕೆ? ಗೊತ್ತಿದೆಯಾ ನಿಮಗೆ? 15ನೇ ತಾರೀಕಿಗೆ ನಮಗೆ ಸ್ವಾತಂತ್ರ್ಯ ಯಾಕೆ ಬಂತು? 47ನೇ ಇಸ್ವಿ ಓಕೆ, 15ನೇ ತಾರೀಕಿಗೆ ಯಾಕೆ? ಎಲ್ಲರಲ್ಲೂ ಕ್ವಶನ್ ಅಲ್ವಾ? ಖಂಡಿತ ಅದಕ್ಕೊಂದು ನನ್ನ ಹತ್ರ ಉತ್ತರ ಇದೆ ಫ್ರೆಂಡ್ಸ್. 1947 ಆಗಸ್ಟ್ 15ರಂದು ನಮಗೆ ಸ್ವಾತಂತ್ರ್ಯ ಬರಲಿಕ್ಕೆ ಕಾರಣ, ಆಗಿನ ಅಧಿಕಾರಿ ಬ್ರಿಟಿಷ್ನ ಅಧಿಕಾರಿ ಮೌಂಟ್ ಬ್ಯಾಟನ್ ಆಗಿರ್ತಾರೆ. ಮೌಂಟ್ ಬ್ಯಾಟನ್ ಅವರು ಆಗಸ್ಟ್ 15ನೇ ತಾರೀಕಿಗೆ ನಾನು ಸ್ವಾತಂತ್ರ್ಯವನ್ನು ಕೊಡ್ತೀನಿ ಅಂತ ಯಾಕೆ ಹೇಳ್ತಾರೆ ಗೊತ್ತಾ? ಅವರು ಬ್ರಿಟಿಷ್ ಸೇನೆಯಲ್ಲಿ ಕಮಾಂಡರ್ ಆಗಿದ್ದಂಥ ಸಮಯದಲ್ಲಿ 2ನೇ ವಿಶ್ವಯುದ್ಧ ನಡೆಯುತ್ತೆ. ಆ ವಿಶ್ವಯುದ್ಧದಲ್ಲಿ ಅವರು ಕಮಾಂಡರ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಆಗ ಜಪಾನೀಸ್ ಸೈನ್ಯ ಏನಿರುತ್ತಲ್ವ, ಆ ಸೈನ್ಯ 1945 ಆಗಸ್ಟ್ 15ನೇ ತಾರೀಕಿಗೆ ಅವರಿಗೆ ಶರಣಾಗತಿನ ಮಾಡ್ಕೊಳ್ತಾರೆ. ಶರಣಾಗತಿ ಆದ ನಂತರ ಏನಾಗುತ್ತೆ ಹೇಳಿ? ಅವ್ರು ಅಂದ್ಕೊಳ್ತಾರೆ, ಇದೇ ನನ್ನ ಲಕ್ಕಿ ಡೇ, ಇದು ನನ್ನ ಗುಡ್ ಡೇ ಅಂತ ಅವ್ರಿಗೆ ಅನ್ಸುತ್ತೆ, ಮೌಂಟ್ ಬ್ಯಾಟನ್ ಅವ್ರಿಗೆ. ಅವರು ಆ ಯುದ್ಧವನ್ನು ನಡೆಸಿ ಆದ ನಂತರ, ವಿಶ್ವಯುದ್ಧ ಆದ ನಂತರ ಇಲ್ಲಿ ಬ್ರಿಟಿಷ್ ಆಳ್ವಿಕೆಯಲ್ಲಿ, ನಮ್ಮ ದೇಶದಲ್ಲಿ ಬ್ರಿಟಿಷ್ ಆಳ್ವಿಕೆ ನಡೀತಿದ್ದಾಗ ಇಲ್ಲಿನ ಅಧಿಕಾರಿಯಾಗಿದ್ದಂಥ ಸಂದರ್ಭದಲ್ಲಿ, ನಮ್ಮ ದೇಶದಲ್ಲಿ ನಮಗೆ ಸ್ವತಂತ್ರ ಬೇಕು ಅನ್ನೋ ಕೂಗು ಜಾಸ್ತಿ ಆಗಿತ್ತಲ್ವಾ? 1940ರಿಂದ 47ರೊಳಗೆ ಅದು ತುಂಬ ಪೀಕಿಗೆ ಹೋಗಿತ್ತು. ನಮಗೆ ಸ್ವತಂತ್ರ ಬೇಕೇ ಬೇಕು ಅನ್ನೋ ಒಂದು ಹೋರಾಟ. ಸೊ ತುಂಬ ಜನರ ಆ ಹೋರಾಟದಿಂದ ಅವರು ತಡ್ಕೊಳಕ್ಕಾಗದೆ ಕೊನೆಗೆ ನಾವು ಸ್ವಾತಂತ್ರ್ಯವನ್ನು ಕೊಡ್ತೀವಿ ಅಂತ ಮುಂದೆ ಬರ್ತಾರೆ. ಆಗ ಅವರೊಂದು ದಿನವನ್ನು ಹೇಳ್ತಾರೆ. 1947 ಆಗಸ್ಟ್ 15ನೇ ತಾರೀಕಿಗೆ ನಾನು ಸ್ವತಂತ್ರ ಕೊಡೋದು ಅಂತ ಹೇಳ್ತಾರೆ. ಅವಾಗ ನಮ್ಮವರು ರಾಜಕಾರಣಿಗಳು, ನಮ್ಮ ನಾಯಕರುಗಳು ಯಾರಿದ್ದಾರೆ ಅವತ್ತಿನ ಕಾಲದ ಎಲ್ಲ ನಾಯಕರು ಒಪ್ಕೊಳ್ತಾರೆ, ಆಯಿತು ಅಂತ. ಸೊ ನಾವು ಒಂದು 15ನೇ ತಾರೀಕು ಸ್ವತಂತ್ರ ಅಂತಗಳು ಈಸಿಯಾಗಿ ತೊಗೊಂಡ್ಬಿಡ್ತೀವ? ಬೇಕು ಅಂದ ತಕ್ಷಣ ಇಲ್ಲ. ನಾವು ಯಾವುದೇ ಒಂದು ಕೆಲಸ ಕಾರ್ಯಗಳು ಮಾಡಬೇಕಂದ್ರೆ ನಾವೇನು ಮಾಡ್ತೀವಿ ಹೇಳಿ? ಒಂದು ಮನೆ ಕಟ್ತೀವಿ ಅಂದರೆ ಆ ಮನೆಗೆ ಒಂದು ದಿನ, ಗಳಿಗೆ, ಯಾವಾಗ ಮಾಡಬೇಕು ಇದೆಲ್ಲ ಮಾಡ್ತೀವಿ ಅಲ್ವಾ? ಅದೇ ರೀತಿ ಸ್ವತಂತ್ರವನ್ನು ನಾವು ಯಾವಾಗ ಪಡೆದುಕೊಳ್ಬೇಕೋ ಅವರಿಂದ ಅಂತ ಜ್ಯೋತಿಷಿಗಳು ಮೊರೆ ಹೋಗ್ತಾರೆ. ನಮ್ಮ ಅವತ್ತಿನ ಹಿರಿಯ ನಾಯಕರುಗಳು ಜ್ಯೋತಿಷಿಗಳನ್ನ ಕೇಳ್ತಾರೆ. ಜ್ಯೋತಿಷಿಗಳು ಹೇಳ್ತಾರೆ, ಇಲ್ಲ, ಆಗಸ್ಟ್ 15 ದಿನ ಚೆನ್ನಾಗಿಲ್ಲ, ನಾವು ಬೇರೆ ದಿನವನ್ನು ಸ್ವಾತಂತ್ರ್ಯವನ್ನು ಪಡೆದುಕೊಳ್ಳೋಣ ಅಂತ ಜ್ಯೋತಿಷ್ಯರು ಹೇಳ್ತಾರೆ. ಅವಾಗ ನಮ್ಮ ನಾಯಕರುಗಳಿಗೊಂದು ಗೊಂದಲ ಆಗುತ್ತೆ. ಈಗೇನಪ್ಪ ಮಾಡೋದು? ಅವ್ರು ನೋಡಿದ್ರೆ 15ನೇ ತಾರೀಕಿಗೆ ಕೊಡ್ತೀನಿ ಅಂತ ಹೇಳಿದ್ದಾರೆ, ಇದು ನೋಡಿದ್ರೆ ದಿನ ಸರಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅವಾಗ ಮತ್ತೆ ಹೋಗ್ತಾರೆ, ಮೌಂಟ್ ಬ್ಯಾಟನ್ ಹತ್ರ ಕೇಳ್ಕೊಳ್ತಾರೆ, ನಮಗೆ ಬೇರೆ ದಿನ ಒಂದು
ಅಧಿಕಾರವನ್ನು ಹಸ್ತಾಂತರ ಮಾಡ್ಕೊಡಿ ಅಂತ. ಮೌಂಟ್ ಬ್ಯಾಟನ್ ಒಪ್ಪಲ್ಲ. ಇಲ್ಲ, ಇಲ್ಲ ನನಗೆ ಅದು ಗುಡ್ ಡೇ. ನನಗೆ ಅವತ್ತೇ ಸ್ವತಂತ್ರ ಕೊಡ್ಬೇಕು ನಾನು ಅಂತ ಮೌಂಟ್ ಬ್ಯಾಟನ್ ಹೇಳ್ತಾರೆ. ಅಯ್ಯೋ! ಈಗ ನಮ್ಮ ನಾಯಕರುಗಳಿಗೆಲ್ಲ ಒಂಥರ ಏನ್ ಮಾಡೋದು ಈಗ? ಮತ್ತೆ ಹೋಗಿ ಜ್ಯೋತಿಷಿಗಳನ್ನ ಕೇಳಿ ಈಗ ಏನ್ ಮಾಡ್ಬೋದು ಅಂತೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಅವರೊಂದು ನಿರ್ಧಾರಕ್ಕೆ ಬರ್ತಾರೆ. ಜ್ಯೋತಿಷಿ ಹೇಳ್ತಾರೆ, ನೋಡಿ ಇಲ್ಲಿನ ರಾತ್ರಿ, ಅಲ್ಲಿನ ಬೆಳಗ್ಗೆ. ಸೊ ಅವರಿಗೆ ಆಗಸ್ಟ್ 15 ಶುರುವಾಗುತ್ತೆ. ನಮಗೆ ಆಗಸ್ಟ್ 14 ಮುಕ್ತಾಯವಾಗುತ್ತೆ. ಸೊ ಅದಕ್ಕೆ ನಾವು ಮಧ್ಯರಾತ್ರಿ ಇಟ್ಕೊಂಡ್ಬಿಡೋಣ. ಅವ್ರಿಗೆ 15ನೇ ತಾರೀಕು ಅಧಿಕಾರ ಕೊಟ್ವಿ ಅನ್ಬೇಕು. ನಮಗೆ ಸ್ವತಂತ್ರ 15ನೇ ತಾರೀಕಿಗೆ ನಮಗೆ ಸ್ವತಂತ್ರ ಸಿಕ್ಕಂಗೂ ಆಗಬೇಕು. ಅವರಿಗೆ ಅಧಿಕಾರ ಹಸ್ತಾಂತರ ಮಾಡ್ದಂಗೂ ಆಗುತ್ತೆ ಅಂತ ಹೇಳಿ. ಇಲ್ಲಾಂದ್ರೆ ಬೆಳಿಗ್ಗೆನೆ ಮಾಡ್ಬೋದಿತ್ತಲ್ವಾ? ಒಳ್ಳೆ ದಿನ ಬೆಳಿಗ್ಗೆ ಎದ್ದಿದ್ರೆ. ಅದು ಹಾಗಾಗ್ಲಿಲ್ಲ. ಆ ಟೈಮು ಜ್ಯೋತಿಷಿಗಳು ನಿರ್ಧಾರ ಮಾಡಿದ್ದು. ಅವರು ನಿರ್ಧಾರ ಮಾಡ್ತಾರೆ ಮಧ್ಯರಾತ್ರಿ 11:51 ಮಧ್ಯರಾತ್ರಿ 12:39 ಅಭಿಜಿತ್ ಲಗ್ನದಲ್ಲಿ ಅಧಿಕಾರ ಹಸ್ತಾಂತರವಾಗಬೇಕು ಅಂತ ಬರೀತಾರೆ. 12 ಗಂಟೆಗೆ ಸರಿಯಾಗಿ ನೆಹರು ಅವರ ಭಾಷಣ ಶುರು ಮಾಡಬೇಕು. ಮಧ್ಯರಾತ್ರಿಯಲ್ಲೇ ಭಾಷಣ. ಏನು ಭಾಷಣ ಹೇಳಿ? ಟ್ರಸ್ಟಿ ವಿತ್ ಡೆಸ್ಟಿನಿ ಅನ್ನೋ ಒಂದು ಸ್ಪೀಚ್. ಟ್ರಸ್ಟಿ ವಿತ್ ಡೆಸ್ಟಿನಿ ಅಂದರೆ ನಂಬಿಕೆಯೊಂದಿಗೆ ನಮ್ಮ ಗುರಿ ಅಂತ. ನಾವು ಯಾವುದೇ ಒಂದು ಗುರಿ ಸಾಧಿಸಬೇಕು ಅಂದರೆ ಏನು ಬೇಕು? ಒಂದು ನಂಬಿಕೆ ಇರಬೇಕು. ಅದಕ್ಕೆ ಏನೇ ಕೆಲಸ ಮಾಡಿ ಒಂದು ನಂಬಿಕೆ ಇಡಿ ಅಂತ ಹೇಳ್ತೀವಲ್ವಾ? ಟ್ರಸ್ಟ್ ಇಡಿ ಅಂತ ಹೇಳಲ್ವಾ? ಅದೇನೆ. ಯಾವುದೇ ಒಂದು ಗುರಿನ ನಾವು ಸೇರಬೇಕು ಅಂದ್ರೂ ಕೂಡ ನಮ್ಮಲ್ಲಿ ಒಂದು ನಂಬಿಕೆ ಇರಬೇಕು. ಸೊ ಆ ಥರ ಟ್ರಸ್ಟಿ ವಿತ್ ಡೆಸ್ಟಿನಿ ಅನ್ನೋ ಒಂದು ಸ್ಪೀಚನ್ನ ಮಾಡ್ತಾರೆ. ನಮ್ಮ ದೇಶದ ಪ್ರಧಾನಿಯಾಗಿ ಅಧಿಕಾರವನ್ನು ಸ್ವೀಕರಿಸ್ತಾರೆ. ಮೌಂಟ್ ಬ್ಯಾಟನ್ ಅವ್ರ ಕಡೆಯಿಂದ ಅಧಿಕಾರವನ್ನು ಸ್ವೀಕರಿಸ್ತಾರೆ. ನಾವೆಲ್ಲ ಅಂದ್ಕೊಂಡಿದ್ದೇನೆ ಹೇಳಿ, ಬ್ರಿಟಿಷರು ಓಡಿ ಹೋಗ್ಬಿಟ್ರು. ಮಧ್ಯರಾತ್ರಿ ಯುದ್ಧ ಬಂದ್ಬಿಡ್ತು. ರಾತ್ರೋರಾತ್ರಿ ಯುದ್ಧ ಬಂದ್ಬಿಡ್ತು. ಅದಕ್ಕೇನು ಟೈಮ್ ಇರಲಿಲ್ಲ. ಅವ್ರು ಓಡಿ ಹೋದ ತಕ್ಷಣವೇ ನಮಗೆ ಸ್ವತಂತ್ರ ಬಂತು. ಇಲ್ಲ, ನಾವು ಎಲ್ಲದನ್ನು ಕೂಡ ನಮ್ಮ ಸಂಸ್ಕೃತಿ ಏನಿದೆ ಆ ಸಂಸ್ಕೃತಿ ಪ್ರಕಾರವಾಗಿ ಆ ದಿನಗಳಿಗೆ ಎಲ್ಲವನ್ನು ಕೇಳಿ ನೋಡಿ ಅಧಿಕಾರವನ್ನು ಹಸ್ತಾಂತರ ಮಾಡ್ಕೊಂಡಿದ್ದೀವಿ. ನೋಡಿ ಇಷ್ಟೆಲ್ಲ ಮಾಡಿದಾರಲ್ವಾ ನಮ್ಮ ನಾಯಕರು. ನಮ್ಮ ದೇಶ ಚೆನ್ನಾಗಿರಬೇಕು ಅಂತ ಇಂಥ ಒಂದು ನವ ಭಾರತವನ್ನು ನಾವಿವತ್ತೇನು ನವ ಭಾರತವನ್ನು ಕಟ್ಟಬೇಕು ನೋಡಬೇಕು ಅಂತ ಇದ್ದೀವಿ. ಅವರಲ್ಲಿ ಅವತ್ತಿನ ಟೈಮಲ್ಲೇ ಇತ್ತು ನಮ್ಮ ದೇಶ ಹೀಗಿರಬೇಕು, ಚೆನ್ನಾಗಿರಬೇಕು ಅಂತ. ಅದಕ್ಕೆ ಅವರೆಲ್ಲದನ್ನು ಕೇಳಿ ಮಾಡಿದ್ದಾರೆ ಅಲ್ವಾ? ಸೊ ನಾವೇನು ಮಾಡಬೇಕು? ನಾವು ಸ್ವತಂತ್ರ ಅಂದ್ರೆ ಈಗ ಸ್ವತಂತ್ರ ಸಿಕ್ಬಿಟ್ಟಿದೆಯಲ್ಲ, ನಮ್ಮ ಕೈಲಿ ಏನು ಮಾಡಬೇಕು? ನಾವೇನದೇ ಮಾಡೋದಕ್ಕೆ ಅಂದರೆ ನಾವು ಒಂದು ಮಾಡಬೇಕು, ಪ್ರತಿಜ್ಞೆ ಮಾಡಬೇಕು, ಒಂದು ಸಂಕಲ್ಪ ಮಾಡಬೇಕು. ನಮ್ಮ ಕೈಲಾಗೋದೇನು ಹೇಳಿ? ನಾವು ಶಿಕ್ಷಣವನ್ನು ಪಡೆದುಕೊಳ್ಬೇಕು. ನಮ್ಮ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಬೇಕು ಅಲ್ವಾ? ನಮ್ಮ ಕೈಲಿ ಆಗುತ್ತೆ ಅಲ್ವಾ? ಭ್ರಷ್ಟಾಚಾರವನ್ನು ತಡಿಬೇಕು. ಭ್ರಷ್ಟಾಚಾರ ತಡೆಯೋಕೆ ನಾನು ಯಾವ ಅಧಿಕಾರಿಯಾಗಿದ್ದೀನಿ? ನಾನು ಯಾವ ಕಾಯ್ದೆಯಲ್ಲಿ? ಭ್ರಷ್ಟಾಚಾರ ತಡೆಯೋದು ಅಂದ್ರೆ ಏನು ಗೊತ್ತಾ? ಲಂಚವನ್ನು ತಗೊಳ್ತಾರೆ ಅಂತೀವಲ್ಲ, ಲಂಚ ತಗೊಳ್ಳೋದಷ್ಟೇ ತಪ್ಪಲ್ಲ, ಲಂಚ ಕೊಡೋದು ಅಷ್ಟೇ ತಪ್ಪು. ನೀವು ಲಂಚ ಕೊಡೋದನ್ನು ನಿಲ್ಲಿಸಿ, ಆಟೋಮೆಟಿಕಲಿ ಭ್ರಷ್ಟಾಚಾರ ನಿಂತೋಗುತ್ತೆ. ಪರಿಸರನ ಉಳಿಸಿ, ನಮ್ಮ ಸುತ್ತಮುತ್ತಲಿನ ಮರ ಗಿಡಗಳನ್ನು ಕಡಿಯೋದು ನಿಲ್ಲಿಸಿ, ಎಲ್ಲ ನಮ್ಮ ಕಾಡು ಅರಣ್ಯ ಸಂಪತ್ತುಗಳನ್ನು ಕಾಪಾಡಿ ಪರಿಸರವನ್ನು ಬೆಳೆಸಿ. ಅವಾಗ ನಮ್ಮ ದೇಶ ಒಳ್ಳೆ ಸಮೃದ್ಧಿಯಾಗಿರುತ್ತೆ. ಇವತ್ತು ನೋಡಿ ನಮ್ಮ ದೇಶದಲ್ಲಿ ಎಷ್ಟೊಂದು ಸಂಪತ್ತು, ಅವತ್ತಿನ ಕಾಲದಲ್ಲಿ ಎಷ್ಟೋ ಸಂಪತ್ತನ್ನು ದೋಚ್ಕೊಂಡು ಹೋದ್ರು ಅಂತ ಹೇಳಿದರು ಅಲ್ವಾ? ನಮ್ಮ ಬಡತನದಿಂದ ಈಗ ತಾನೇ ನಮ್ಮ ದೇಶ ಒಳ್ಳೆ ಅಭಿವೃದ್ಧಿ ಪಥದ ಹತ್ರ ಸಾಗ್ತಾ ಇದೆ. ಸೊ ನಾವು ಅದರಲ್ಲಿ ಕೈ ಜೋಡಿಸೋಣ. ನಮ್ಮ ದೇಶ ನಮ್ಮ ವಿಶ್ವದಲ್ಲೇ ಎತ್ತರಕ್ಕೆ ಬೆಳೆಯೋ ರೀತಿ ನಾವೆಲ್ಲ ಸೇರಿ ನಮ್ಮ ದೇಶದಲ್ಲಿ ಒಳ್ಳೊಳ್ಳೆ ನಾಯಕರುಗಳನ್ನ ಆಯ್ಕೆ ಮಾಡೋಣ. ನಮ್ಮ ದೇಶದಲ್ಲಿ ನಮ್ಮ ಕೆಲಸಗಳನ್ನು ಮಾಡುವಂಥವ್ರು, ಒಳ್ಳೆ ಅಭಿವೃದ್ಧಿ ಪಥದ ಹತ್ರ ತಗೊಂಡೋಗುವಂಥ ನಾಯಕರುಗಳನ್ನು ನಾವು ಆಯ್ಕೆ ಮಾಡೋಣ. ಆಗ ನಮ್ಮ ಕೈಯಲ್ಲಿ ಏನಾಗುತ್ತೆ ಅದು ಸ್ವತಂತ್ರಕ್ಕೋಸ್ಕರ, ನಾವು ನಮ್ಮ ದೇಶಕ್ಕೋಸ್ಕರ, ಓಕೆ, ನಮ್ಮ ಸ್ವತಂತ್ರ ದೇಶಕ್ಕೋಸ್ಕರ ನಾವೆಲ್ಲ ಮಾಡೋಣ ಅಂತ ಹೇಳ್ತಾ, ಜೈ ಹಿಂದ್ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ.